ನೋಡುತ್ತಿದ್ದಂತೆ ಪುಳಕಿತರಾಗಿದ್ದೇವೆ. ಭಗವನ್, ಏನಪ್ಪ? ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಪ್ರಕಟನಾದೆಯ? ಖಂಡಿತವಾಗಿಯೂ ದೇವ. ಓ, ಒಂದೇ ಒಂದು ಆಶೆ ನಮಗೆ. ಯಾವುದಪ್ಪ? ನಮಗೆ ಅಮರತ್ವವನ್ನು ದಯಪಾಲಿಸು. ಲೋಕದಲ್ಲಿ ಯಾವುದೇ ಒಂದು ಜೀವರಾಶಿಗಳು ನಮ್ಮನ್ನು ಎದುರಿಸಿದ್ರು ನಮ್ಮ ಪಾಲಿಗೆ ಮರಣ ಬರಬಾರದು. ಅಂಥ ಅಮರತ್ವವನ್ನು ಕರುಣಿಸು. ನೀವು ಸಾಯಬಾರದು. ನಿಯತಿಯನು ಜಗದೊಳಂಗದ ಅಯ್ಯ ಮಿರದಿಯನು ಜಗದಳು ಆರು ಕಾಲವ ಗೆಲ್ಲಲು ಶಕ್ತರು. ಬೇರೆವರ ಕರುಣಿಸುವೆ ಮಮತೆಯೋಳ್ ಈರುವರಿಗೆ ಪ್ರಪಂಚದಲ್ಲಿ ನೀವು ಸಾಯಬಾರದು ಎನ್ನುವಂತಹ ವರವನ್ನು ಕೇಳ್ತಾ ಇದ್ದೀರಾ? ಹೌದು. ನೀವು ಸಾಯಲೇಬಾರದು ಅಂತ ಇದ್ರೆ ಹುಟ್ಟಲೇಬಾರದಿತ್ತು. ನಾವು ಹುಟ್ಟಿ ಆಗಿದಲ್ಲ. ಹಾಗಾದ್ರೆ ಹುಟ್ಟು ನಮ್ಮ ಇಷ್ಟದಂತೆ ಅಲ್ಲ ಸ್ವಾಮಿ. ಹಾಗೆಯೇ ಸಾವು ನಮ್ಮ ಇಷ್ಟದಂತೆ ಅಲ್ಲವಪ್ಪ. ಓಹೋ, ಹಾಗಾದ್ರೆ ನಿಮಗೆ ಸಾಯದೇ ಇರುವುದಕ್ಕೆ ಒಂದು ಉಪಾಯ ಉಂಟು. ಏನು? ನನಗೆ ಇಂತಹ ರೀತಿಯಾಗಿ ಮರಣ ಬರ್ತದೆ ಅಂತ ಗೊತ್ತಾದರೆ ಆ ರೀತಿಯಾಗಿ ಎಲ್ಲರೂ ಜಾಗೃತರಾಗಿರ್ತಾರೆ. ಯಾರಿಗೂ ಗೊತ್ತಿರುವುದಿಲ್ಲ. ಆದ್ರೆ ಬ್ರಹ್ಮದೇವ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಮೇಲೆ ಪ್ರೀತಿಯಿಂದ ಆ ವರವನ್ನು ನಿಮಗೆ ಕರುಣಿಸ್ತೇನೆ. ಹಾಗಿದ್ದರೆ ನಾವೇ ಒಂದು ನಿರ್ಣಯಕ್ಕೆ ಬರಬೇಕು. ಹೌದು, ನಾವೇ ಸಮಾಲೋಚನೆ ನಡೆಸಿ ಹೌದು, ಮರಣದ ಬಾಗಿಲನ್ನು ಮುಚ್ಚುವ ವರವನ್ನು ನಿನ್ನಲ್ಲಿ ಕೇಳಿಕೊಳ್ಬೇಕು. ನಿಮ್ಮ ಬುದ್ಧಿಮತ್ತತೆಗೆ ನಾನೊಂದು ಕೆಲಸವನ್ನು ಕೊಟ್ಟದ್ದು.